ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ರಾಜ್ಯದಲ್ಲಿ ಡ್ರೈವಿಂಗ್ ಸ್ಕೂಲ್ಗಳ ಶುಲ್ಕವನ್ನ ಹೆಚ್ಚುವರಿ ಮಾಡುವಂತೆ ಸಾರಿಗೆ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಜನವರಿ 1ರಿಂದ ಫುಲ್ ಶಾಕ್ ಅನ್ನ ನೀಡೋಕೆ ಹೊರಟಿದೆ ಸಾರಿಗೆ ಇಲಾಖೆ. ಹಾಗಾದ್ರೆ ಯಾವ್ಯಾವ ವಾಹನಗಳಿಗೆ ಎಷ್ಟೆಷ್ಟು ಮೊತ್ತವನ್ನ ಹೆಚ್ಚಳ ಮಾಡಿದೆ ಅನ್ನೋದನ್ನ ನಾವಿವತ್ತು ತಿಳಿಸ್ಕೊಡ್ತೀವಿ. ಚಾಲನಾ ತರಬೇತಿ ಶಾಲೆಗಳ ನಿರಂತರ ಹೋರಾಟದಿಂದಾಗಿ 10 ವರ್ಷಗಳ ನಂತರ ದರ ಹೆಚ್ಚಿಸಲು ಅನುಮತಿ ಸಿಕ್ಕಿದೆ. ಲಘು ಮೋಟಾರು ವಾಹನ, ಮೋಟಾರು ಸೈಕಲ್, ಆಟೋ ರಿಕ್ಷಾ ಹಾಗೂ ಸಾರಿಗೆ ವಾಹನಗಳೆಂದು 4 ವರ್ಗದಲ್ಲಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಲಘು ಮೋಟಾರು ವಾಹನ ಚಾಲನಾ ತರಬೇತಿಗೆ ಹೊಸ ದರ 7,000 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಇದಲ್ಲದೆ ಎಲ್ಎಲ್ಗೆ 350 ರೂಪಾಯಿ ಹಾಗೂ ಡಿಎಲ್ಗೆ 1000 ರೂಪಾಯಿ ಪ್ರತ್ಯೇಕವಾಗಿ ಆರ್ಟಿಒ ಕಚೇರಿಗೆ ಪಾವತಿಸಬೇಕು. ಅಂದರೆ ಒಬ್ಬ ಅಭ್ಯರ್ಥಿ ಡ್ರೈವಿಂಗ್ ಕಲಿತು ಲೈಸೆನ್ಸ್ ಪಡೆಯಲು ಒಟ್ಟಾರೆಯಾಗಿ 8,350 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಪ್ರಸ್ತುತ ಕಾರು ಡ್ರೈವಿಂಗ್ ಟ್ರೈನಿಂಗ್ಗೆ 4,000 ರೂಪಾಯಿ ಶುಲ್ಕ ಇದೆ. ಎಲ್ಎಲ್, ಡಿಎಲ್ ಎಲ್ಲವೂ ಸೇರಿ 8,350 ರೂಪಾಯಿ ಬೇಕಾಗುತ್ತೆ. ಡ್ರೈವಿಂಗ್ ಸ್ಕೂಲ್ಗಳು 8,000ವರೆಗೆ ಅಭ್ಯರ್ಥಿಯಿಂದ ಪಡೆದುಕೊಳ್ತಾರೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಅಂದರೆ ಹೆಚ್ಚುವರಿಯಾಗಿ 4,000 ರೂಪಾಯಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ವಸೂಲಿ ಮಾಡದಂತೆ ಸಾರಿಗೆ ಇಲಾಖೆ ಎಚ್ಚರಿಕೆ ವಹಿಸಬೇಕು ಎಂದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಶುಲ್ಕ ಯಾಕೆ ಹೆಚ್ಚು ಮಾಡ್ತಾ ಇದ್ದಾರೆ ತಿಳಿಯೋಣ ಬನ್ನಿ. ಡ್ರೈವಿಂಗ್ ಸ್ಕೂಲ್ಗಳ ನಿರ್ವಹಣೆ, ಇಂಧನ ಬಳಕೆ, ಕಲಿಕೆ ವೇಳೆ ವಾಹನಗಳ ಡ್ಯಾಮೇಜ್, ಇನ್ಶೂರೆನ್ಸ್, ಚಾಲಕರ ಸಂಬಂಧ ಇನ್ನಿತರ ಅಂಶಗಳನ್ನ ಪರಿಗಣಿಸಿ ತರಬೇತಿ ಶುಲ್ಕವನ್ನ ಹೆಚ್ಚು ಮಾಡಲಾಗ್ತಾ ಇದೆ. ಹೆಚ್ಚುವರಿ ಆಯುಕ್ತರು, ಜಂಟಿ ಆಯುಕ್ತರು, ಆರ್ಟಿಒಗಳ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು. ಸಮಿತಿ ವರದಿ ತಯಾರಿಸಿ 2 ವರ್ಷಗಳ ಹಿಂದೆಯೇ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈಗ ವರದಿ ಅಂಗೀಕರಿಸಿ ಶುಲ್ಕ ಜಾಸ್ತಿ ಮಾಡಲಾಗಿದೆ. ವಾಹನಗಳ ಶುಲ್ಕ ಪರಿಷ್ಕರಣೆ ಹೇಗಿದೆ ಅನ್ನೋದನ್ನ ಈಗ ತಿಳಿಯೋಣ. ಮೋಟಾರ್ ಸೈಕಲ್ 2,000ದಿಂದ 3,000, ಆಟೋ ರಿಕ್ಷಾ 3,000 ಇತ್ತು 4,000 ಆಗಿದೆ. ಕಾರುಗಳು 4,000 ಇತ್ತು 7,000 ಆಗಿದೆ. ಸಾರಿಗೆ ವಾಹನಗಳು 6,000 ಇತ್ತು 9,000 ಆಗಿದೆ. ಈಗಿನ ವಾಹನ ಚಾಲನೆ ಹಾಗೂ ಸಂಚಾರ ದಟ್ಟಣೆಯ ಸವಾಲುಗಳನ್ನ ಗಮನಿಸಿದರೆ ಡ್ರೈವಿಂಗ್ ಟ್ರೈನಿಂಗ್ಗಳ ಕೌಶಲ್ಯವು ಜಾಸ್ತಿಯಾಗಬೇಕು. ಅದರ ಜೊತೆಗೆ ಚಾಲನಾ ತರಬೇತಿಯ ಶುಲ್ಕವೂ ಕೂಡ ಹೆಚ್ಚಾಗಬೇಕು. ಇನ್ನು ಎಚ್ ರಾಜಣ್ಣ ನಿವೃತ್ತ ಆರ್ಟಿಒ ಸಮಿತಿಯ ಸದಸ್ಯರು ಹೇಳಿಕೆಯನ್ನ ನೀಡಿದ್ದಾರೆ. 2013ರಲ್ಲಿ ಡ್ರೈವಿಂಗ್ ಶಾಲೆಗಳ ತರಬೇತಿ ಶುಲ್ಕ ಹೆಚ್ಚಿಸಲಾಗಿತ್ತು. ದರ ಹೆಚ್ಚಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಪರಿಗಣಿಸಿರಲಿಲ್ಲ. ಈಗ ಹೆಚ್ಚಿಸಿರುವ ಶುಲ್ಕ ತೀರಾ ಕಡಿಮೆಯಾಗಿದೆ. ಇದರಿಂದಾಗಿ ಯಾವುದೇ ಪ್ರಯೋಜನ ಇಲ್ಲ. ಇನ್ನಷ್ಟು ದರ ಹೆಚ್ಚಿಸುವಂತೆ ಸಾರಿಗೆಯ ಆಯುಕ್ತರು ಹಾಗೂ ಕಾರ್ಯದರ್ಶಿಗಳು ಮತ್ತೆ ಗಮನವನ್ನು ಹರಿಸಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.